ನಟಿ ರಣ್ಯಾರಾವ್ಗೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದ್ದು, ಕಠಿಣ ಕೋಪೆ ಪೋಸ ಅಡಿಯಲ್ಲಿ ಆದೇಶ ಹೊರಬಿದ್ದಿದೆ. ವಿದೇಶಿ ವಿನಿಮಯ ಸಂರಕ್ಷಣೆ ಮತ್ತು ಕಳ್ಳ ಸಾಗಣೆ ಚಟುವಟಿಕೆಗಳ ತಡೆ ಕಾಯ್ದೆ ಅಂದರೆ ಕೋಫೆ ಪೋಸ ನಿರ್ವಹಿಸುವ ಸಲಹಾ ಮಂಡಳಿ ರಣ್ಯಾರಾವ್ ಬಂಧನದ ಸಂಪೂರ್ಣ ಅವಧಿಯಲ್ಲಿ ಜಾಮೀನು ನೀಡಲಾಗುವುದಿಲ್ಲ ಎಂದು ತೀರ್ಪು ನೀಡಿದೆ. ಕೆಲವು ತಿಂಗಳ ಹಿಂದೆ ಬೆಂಗಳೂರಿನ ನ್ಯಾಯಾಲಯ ನಟಿ ರಣ್ಯಾ ಮತ್ತು ಸಹ ಆರೋಪಿ ತರುಣ್ ರಾಜು ಅವರಿಗೆ ಡಿಫಾಲ್ಟ್ ಜಾಮೀನು ನೀಡಿತ್ತು. ಶ್ಯೂರಿಟಿ ಮತ್ತು ಷರತ್ತುಗಳ ಆಧಾರದ ಮೇಲೆ ಜಾಮೀನು ಎಂದಿದ್ದರೂ ಕಳ್ಳ ಸಾಗಣೆ ಚಟುವಟಿಕೆಯ ಅನುಮಾನದ ಆಧಾರದ ಮೇಲೆ ಬಂಧನಕ್ಕೆ ಅವಕಾಶ ನೀಡುವ ಕೋಫೆ ಪೋಸ ಅಡಿಯಲ್ಲಿ ಈ ಇಬ್ಬರು ಬಂಧನದಲ್ಲೇ ಇದ್ದರೂ ಬೇಲ್ ಸಿಕ್ಕಿರಲಿಲ್ಲ. ಈ ಮಧ್ಯೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಸದನದಲ್ಲಿ ಹೇಳ್ತೀವಿ ಎಂದು ಕೂಡ ಅಂದಿದ್ದರು. ಆದರೆ ಈವರೆಗೂ ಯಾರ್ಯಾರು ಇದ್ದಾರೆಂಬುದು ಕೇವಲ ಗಾಳಿಯಲ್ಲಿ ತೇಲಾಡುವ ಸುದ್ದಿಯಾಗಿದೆಯಷ್ಟೇ. ಒಟ್ನಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಮಗಳೆನಿಸಿಕೊಂಡ ರಣ್ಯಾರಾವ್ ಸದ್ಯಕ್ಕಂತೂ ಜೈಲು ಕಂಬಿ ಎನಿಸಬೇಕಿದೆ.